ಮನಿ ಚಾಪ್ಟರಲ್ಲಿ ಮನಿ, ಆಮೇಲೆ ಕನ್ವರ್ಷನ್ ಆಫ್ ಮನಿ, ಮಲ್ಟಿಪ್ಲಿಕೇಶನ್ ಆಫ್ ಮನಿ, ರೇಟ್ ಚಾರ್ಟ್ ಇವೆಲ್ಲ ಬರ್ತಾ ಹೋಗುತ್ತೆ. ಅಂದರೆ ಏನಂದರೆ ನಾವು ಯಾವುದೇ ಒಂದು ಐಟಮ್ಸ್ ತೊಗೊಂಡ್ರು ಅದ್ರ ಮೇಲೆ ಪ್ರೈಸ್ ಟ್ಯಾಗ್ ಇದ್ದೇ ಇರುತ್ತಲ್ವ, ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕು ಮನಿ ಅಂದರೆ ಏನು ಅಂತ. ಇದರಲ್ಲಿ ನಮಗೆ ಬೇರೆ ಬೇರೆ ಥರ ಮನಿಗಳು ನಮಗೆ ಮಾರ್ಕೆಟಲ್ಲಿ ಸಿಗ್ತಾ ಹೋಗುತ್ತೆ. ಅದರಲ್ಲಿ ಫಸ್ಟ್ 1 ರೂಪಾಯಿ ಅಂದರೆ ಏನು? 1 ರೂಪಾಯಿ ಅಂದರೆ 100 ಪೈಸೆ. ಅಂದರೆ ಒಂದೊಂದು ಪೈಸೆ ಜೋಡಿಸ್ಕೊತ ಹೋದರೆ, ಒಂದೊಂದು ಪೈಸೆ ಆ್ಯಡ್ ಮಾಡ್ಕೊತ ಹೋದ್ರೆ 100 ಪೈಸೆ ಸೇರಿಸಿದ್ರೆ ಬರೀ 1 ರೂಪಾಯಿ ಆಗುತ್ತೆ. ಅರ್ಥ ಆಯ್ತಾ? 100 200 ಪೈಸೆ, 300 300 ಪೈಸೆ, ಹಾಗೆ ಓನ್ಲಿ 3 ರೂಪೀಸ್ ಆಗುತ್ತೆ. 1 ರೂಪಾಯಿಗೆ 100 ಪೈಸೆ 200 ರೂಪೀಸ್ ಆಗಬೇಕಂದ್ರೆ ಎಷ್ಟು ಇಂಟು ಎಷ್ಟು ಮಾಡಬೇಕು? 1 ರೂಪಾಯಿಗೆ 200 ಪೈಸೆ ಆದರೆ 200 ಬೇಕು. ಎಷ್ಟು ಮಾಡಬೇಕು? ಇಂಟು 100 ಇಂಟು 200 ಇಂಟು 100 ಮಾಡಬೇಕು. ಅರ್ಥ ಆಗಲಿಲ್ವಾ? 300 ಅಲ್ಲ, ನಾನು ಪ್ಲಸ್ ಮಾಡ್ತಿದ್ದೀನಿ ಇಲ್ಲಿ. 1 ಪೈಸೆ, ಒಂದೇ 1 ರೂಪಾಯಿ. ನೀವು 1 ರೂಪಾಯಿಗೆ ಹೋಗಿ ಚಾಕ್ಲೇಟ್ ತೊಗೊಂಬರ್ತೀಯಲ್ಲ, 1 ರೂಪಾಯಿ ಕೊಡೋದಕ್ಕೆ 100 ಪೈಸೆ ಕೊಡಬೇಕು. 100 ಪೈಸೆ ಜಸ್ಟ್ 1 ರೂಪಾಯಿ ಆಗುತ್ತೆ. ಪ್ಲಸ್ ಆಮೇಲೆ 2 ರೂಪಾಯಿ ಏನು ಮಾಡಬೇಕು? 100 ಇಂಟು 2 ಇಂಟು 100 200 ಪೈಸೆ ಕೊಡಬೇಕು. 300 ಪೈಸೆ, 400 ಪೈಸೆ, 500 ಪೈಸೆ, ಹಾಗೆ 100 ಪೈಸೆ. 100 ಪೈಸೆ ಆದಮೇಲೆ 200 ಪೈಸೆ. ಅರ್ಥ ಆಗ್ತಿದೆಯಾ? ಜಸ್ಟ್ ನೀವು 1 ರೂಪಾಯಿ ಕೊಟ್ಟು ಬರ್ತೀಯ ಚಾಕ್ಲೇಟಿಗೆ, ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು? 1 ರೂಪಾಯಿ ಇಸ್ ಈಕ್ವಲ್ ಟು 100 ಪೈಸೆ. 100 ಪೈಸೆ ಕನ್ಫ್ಯೂಷನ್ ಏನಕ್ಕೆ ಆಗ್ತಾ ಇದೆ? 100 ಪೈಸೆ 100 ಪೈಸೆ ಕೊಡಬೇಕು. ಅರ್ಥ ಆಯ್ತಾ? ಇಲ್ಲಿ ಕನ್ವರ್ಷನ್ ಆಫ್ 18 ಇಂಟು ಪೈಸೆ. 18 ಪೈಸೆಗೆ ಎಷ್ಟು ಪೈಸೆ ಆಗುತ್ತೆ ಅನ್ನೋದನ್ನು ಕನ್ವರ್ಟ್ ಮಾಡಬೇಕು. 18 rupees is equals to 18 into 100 is equals to 100 paise is equals to 1800 paise. ಇದು ಅರ್ಥ ಆಯ್ತಾ ನಿನಗೇನು ಅಂತಂದು? 18 ರುಪೀಸಲ್ಲಿ ಕೊಟ್ಟಿರ್ತಾರೆ, ರುಪಿಯಲ್ಲಿದೆ. ಅಂದರೆ 1 ರೂಪಿ, 2 ರೂಪಿ, 3 ರೂಪಿ ಅಂತ ರುಪೀಸಲ್ಲಿದೆ. ಅದನ್ನು ನೀನು ಪೈಸೆಗೆ ಕನ್ವರ್ಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಇಲ್ಲಿ ನೋಡು, ಪೈಸೆಯಲ್ಲಿ ಕೊಟ್ಟಿದ್ದಾರೆ, ರುಪೀಸಿಗೆ ಹೆಂಗೆ ಕನ್ವರ್ಟ್ ಮಾಡ್ತೀವಿ? 650 ಪೈಸೆ ಬರೆದ್ಬಿಟ್ಟು ಇಸ್ ಟು 6.50 ರುಪೀಸ್. ಹೆಂಗೆ ಮಾಡಿದೆ? 6.5 ಹೆಂಗೆ ಬಂತು? ಏನಕ್ಕಂದ್ರೆ ನಾವು ಪೈಸದಿಂದ ನಾವು ರುಪೀಸ್ಗೆ ಕನ್ವರ್ಟ್ ಮಾಡಿದ್ವಿ. ಹೆಂಗೆ ಕನ್ವರ್ಟ್ ಮಾಡ್ತೀವಿ? ಕನ್ವರ್ಟ್ ಮಾಡೋದಂದ್ರೆ ಇಂಟು ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡಿವೈಡ್ ಮಾಡಬೇಕು. ಇಲ್ಲಿ ಇಂಟು ಮಾಡಿದ್ಯಾ ಪೈಸೆ ನೋಡು. ರುಪೀಸಿಂದ ಪೈಸೆ ಕನ್ವರ್ಟ್ ಮಾಡಬೇಕಂದ್ರೆ ಇಂಟು ಮಾಡಬೇಕು 100. ಅದೇ ಪೈಸೆಯಿಂದ ರುಪೀಸಿಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ 100 ಮಾಡಬೇಕು. ಇಲ್ಲಿ 600 ಡಿವೈಡೆಡ್ ಬೈ 100 ಮಾಡಿದ್ದಾರೆ, ಹಾಗಾಗಿ 6.50 ಬರುತ್ತೆ. ಗೊತ್ತಾಯ್ತಾ? ಇನ್ನೇನಿದ್ರು ಅಡಿಷನ್ ಮಾಡೋದು, ಅದು ನಿಮಗೂ ಗೊತ್ತಿದೆ.